ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾವು ಮೆಣಸಿನ್ಕಾಯಿ ತೊಟ್ಟಿರುತ್ತಲ್ಲ, ತೊಟ್ಟು ಬಿಡಿಸಿರ್ತೀವಿ. ಮತ್ತು ಈ ರೀತಿ ನಾವು ಒಗ್ಗರಣೆಗೋ ಎಲ್ಲದಕ್ಕೂ ಯೂಸ್ ಮಾಡಿದಾಗ ಮುದ್ದೆ ಹಾಕ್ತೀವಲ್ವ, ಆ ಟೈಮ್ಗೆ ನಮ್ಮ ಕೈಯೆಲ್ಲ ಖಾರ ಆಗಿರುತ್ತೆ. ನಾವು ಬಾಯಿ ಅಥವಾ ಮುಖ ಏನಾದರೂ ಮುಟ್ಕೊಬಿಡ್ತೀವಿ. ಅದಕ್ಕೆ ಈ ರೀತಿ ನಾವು ಫಸ್ಟೇ ಈ ರೀತಿ ಫಾಲೋ ಮಾಡೋದ್ರಿಂದ ಕೈ ಉರಿ ಬರಲ್ಲ, ಮತ್ತು ನಾವು ಎಲ್ಲಿ ಮುಟ್ಟಿದ್ರೂ ಖಾರ ಆಗಲ್ಲ ಫ್ರೆಂಡ್ಸ್. ಈಗ ನಾವು ಫ್ರಿಜ್ಜಲ್ಲಿ ಹಾಲು ಇಟ್ಟಿರ್ತೀಲ್ವ, ಹಾಲನ್ನೆತ್ತಿ ತಕ್ಷಣವೇ ಕೈಗೆ ಅಪ್ಲೈ ಮಾಡ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಬಿಟ್ಟು ಆಮೇಲೆ ಕೈ ವಾಶ್ ಮಾಡ್ಕೊಂಡು ನಾವು ಇದ್ದರೆ ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಖಾರ ಕೂಡ ಆಗಲ್ಲ ಫ್ರೆಂಡ್ಸ್. ಹಾಗೆಯೇ ಆಲೂಗಡ್ಡೆ ತಂದಿರ್ತೀವಿ. ಈ ರೀತಿ ನೋಡಿ, ನಾನು ಗಮನಿಸಲೇ ಇಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು ಈ ಥರ ಮೊಳಕೆ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರನೇ ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಈರುಳ್ಳಿ ಜೊತೆ ಇಡೋದ್ರಿಂದ ಮೊಳಕೆ ಬರೋಲ್ಲ ಫ್ರೆಂಡ್ಸ್. ಆಲೂಗಡ್ಡೆ ಸುಮಾರು ದಿನ ಇಟ್ಕೋಬೋದು, 1 ತಿಂಗಳವರೆಗೂ ಕೂಡ ಈ ರೀತಿ ಇಟ್ಕೋಬೋದು. ಈರುಳ್ಳಿ ತುಂಬಾ ಉಷ್ಣಾಂಶ ಇರೋದ್ರಿಂದ ಅದು ಮೊಳಕೆ ಬರೋಲ್ಲ ಫ್ರೆಂಡ್ಸ್. ಈಚೆನೇ ಇಟ್ಕೋಬೋದು, 1 ತಿಂಗಳ ತನಕ ಕೂಡ ನಾವು ಸ್ಟೋರ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಮತ್ತು ನಾವು ಶುಂಠಿನ ನಾವು ಹೊರಗಡೆನೇ ಇಟ್ಟು ಒಂದು 15 ದಿನ ಅಥವಾ 1 ತಿಂಗಳ ತನಕ ಹೇಗೆ ಸ್ಟೋರ್ ಮಾಡೋದು ಅಂತಂದರೆ, ಈ ರೀತಿ ಗ್ಯಾಸ್ ತಂದ ತಕ್ಷಣ ಈ ರೀತಿ ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪನೇ ಬಿಸಿ ಮಾಡಬೇಕು. ಬಿಸಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ಅದು ಕೂಡ ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಶುಂಠಿನ ಈ ರೀತಿ ಕೂಡ ನಾವು ಸ್ಟೋರ್ ಮಾಡ್ಬೋದು. ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ಏನೂ ಆಗಲ್ಲ. ಹಾಗೆ ನಾವು ಚಿಪ್ಸ್ ಪ್ಯಾಕೆಟು ಅಥವಾ ಬೇರೆ ಯಾವ್ದಾದ್ರು ಪ್ಯಾಕೆಟ್ ಈ ರೀತಿ ಅರ್ಧ ಒಡೆದು ಹಾಗೆ ಇಟ್ಟಿರ್ತೀವಿ. ಅರ್ಧ ಬೇಕಾದಷ್ಟು ಹಾಕ್ಕೊಂಡು ಹಾಗೆ ಅರ್ಧ ಇಟ್ಟಿರ್ತೀವಲ್ಲ, ಆಗ ನೋಡಿ ಈ ರೀತಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡೋದ್ರಿಂದ ನಾವು ಇದು ಕೂಡ ಈ ರೀತಿ ಚೆಲ್ದಿದಂಗೆ, ಮತ್ತು ನಾವು ಪ್ಯಾಕೆಟು ಗಾಳಿ ಒಗ್ದಿದಂಗೆ ನೋಡ್ಕೋಬೋದು. ಬೇಗ ಅದು ಮೆತ್ತೆ ಆಗಲ್ಲ. ಈ ರೀತಿ ಮಾಡೋದ್ರಿಂದ ಮೆತ್ತೆ ಆಗಲ್ಲ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟೇ ಇದಾದರೂ ಕೂಡ ಅದು ಚೆಲ್ಲಲ್ಲ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ನಾವು ಇನ್ನೊಂದು ಟಿಪ್ಸ್ ಬಂದು ಚೀಲ. ನಾವು ಎಲ್ಲಿಗಾದ್ರೂ ಕ್ಯಾರಿ ಮಾಡಬೇಕು, ಫುಲ್ಲಾಗಿರುತ್ತೆ ಚೀಲ, ಎಲ್ಲಿ ಕಟ್ಟೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾವು ನೋಡಿ ಈ ರೀತಿ ಹಾಗಾದರೆ ಮತ್ತು ಅದನ್ನು ಹ್ಯಾಂಡಲ್ ಇರಲ್ವಲ್ಲ, ಅದಕ್ಕೆ ಯಾವ ರೀತಿ ಪ್ಯಾಕ್ ಮಾಡೋದು ತಗೊಂಡೋಗ್ಬೇಕು ಅಂತಂದರೆ ನಾವು ಈ ರೀತಿ ಕೂಡ ಹ್ಯಾಂಡಲ್ ಮಾಡ್ಕೋಬೋದು. ನೋಡಿ, ನಾನು ಏನು ತೋರಿಸ್ದೆ ಆ ರೀತಿ ಮಾಡಿ ನೋಡಿ. ಫಸ್ಟು ಈ ಥರ ದಾರನೆಲ್ಲ ಈ ಥರ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಇದು ಟೈಟಾಗೂ ಇರುತ್ತೆ, ಕಟ್ಟಿದಂಗೂ ಆಗುತ್ತೆ, ನಮಗೆ ಹ್ಯಾಂಡಲ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇದೇ ರೀತಿ ನಾನು ಒಳ್ಳೊಳ್ಳೆ ಟಿಪ್ಸ್, ನೀವು ಹೊಸ ಟಿಪ್ಸ್ಗಳು ನನ್ನ ಚಾನಲಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ ಚೆಕ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಎಷ್ಟು ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಟ್ರೈ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.